ಇನ್ನು ತಮ್ಮ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದ್ದ ಹಾಗೆ ಸಿಟಿ ರವಿ ರಿಯಾಕ್ಟ್ ಮಾಡಿದ್ದಾರೆ. ಒಂದು ಕೇಸ್ಗೆಲ್ಲ ನಾನು ಹೆದರೋನಲ್ಲ, 14 ವರ್ಷದಲ್ಲಿ ಹಲವು ಕೇಸ್ಗಳಾಗಿದ್ದಾವೆ. ಜನಪರ ಹಿಂದೂ ಪರ ಕೆಲಸ ಮಾಡುವುದನ್ನ ನಾನು ಬಿಟ್ಟಿಲ್ಲ, ಬಿಡೋದೂ ಇಲ್ಲ ಅಂತ ಚಿಕ್ಕಮಗಳೂರಿನಲ್ಲಿ ಈ ಎಫ್ಐಆರ್ಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಟಿ ರವಿ. ಗಣೇಶೋತ್ಸವದ ಮೇಲೆ ಕಲ್ಲು ಹೊಡೆದವರು ಯಾರು? ಕಲ್ಲು ಹೊಡೆದ್ರೆ ನಾವು ಸಹಿಸ್ಕೋಬೇಕಾ? ಹೋಗಿದ್ರೆ ನಾವು ಸಹಿಸ್ಕೋಬೇಕಾ? ಎಷ್ಟು ದಿನಗಳ ಕಾಲ ಇದನ್ನ ಸಹಿಸಿಕೊಳ್ಳುತ್ತಾ ಕೂತ್ಕೋಬೇಕು? ಶಿವರಾಮನ ನೆಲದಲ್ಲಿ ನಿಂತ್ಕೊಂಡು ಅಲ್ಲಾ ಒಬ್ಬನೇ ಅಂತ ಹೇಳ್ತಾರೆ. ಅವರು ಅಲ್ಲಾ ಒಬ್ಬನೇ ದೇವರು ಹೇಳ್ತಿರಲ್ವಾ? ಇದು ಪ್ರಚೋದನೆ. ಈ ಪ್ರಚೋದನೆ ನಿಲ್ಲಿಸಿ ಆಗ ಶಾಂತಿ ಆಗತ್ತೆ ಅಂತ ಹೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿಟಿ ರವಿ. ಹಾಗಂತ ನಾನು ಜನರ ಪರವಾಗಿ ಹೋರಾಟ ಮಾಡೋದು ಬಿಟ್ಟಿಲ್ಲ, ಹಿಂದುತ್ವದ ಪರವಾಗಿ ಧ್ವನಿ ಎತ್ತೋದನ್ನು ಬಿಟ್ಟಿಲ್ಲ, ರಾಷ್ಟ್ರದ ಪರವಾಗಿ ಸಂಘರ್ಷ ಮಾಡೋದನ್ನು ಕೂಡ ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ನಿನ್ನೆ ನಾನು ಮದ್ದೂರಿನಲ್ಲಿ ಮಾತಾಡಿದ್ದು, ನೀವು ಆ್ಯಕ್ಷನ್ ಮಾಡಿದ್ರೆ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದ್ದೀನಿ. ಹೋದ ವರ್ಷ ನಾಗಮಂಗಲದಲ್ಲಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದರು. ಅವರು ನಮ್ಮ ಮಸೀದಿ ಮುಂದೆ ಗಣೇಶೋತ್ಸವದ ಮೆರವಣಿಗೆ ಬರಬಾರ್ದು ಅಂತ ಹೇಳೋದೇ ಇಂಟಾಲರೆನ್ಸು. ನೋಡಿ, ನಿಮಗಾಗಿ ಒಂದು ಪಾಕಿಸ್ತಾನ ಕೊಟ್ವಿ. 87% ಮುಸಲ್ಮಾನರು ಪಾಕಿಸ್ತಾನ ಪರವಾಗಿ ಓಟ್ ಹಾಕಿದ್ರಿ, 13% ಮಾತ್ರ ನೀವು ಪಾಕಿಸ್ತಾನದ ವಿರುದ್ಧ ಓಟ್ ಹಾಕಿದ್ರಿ. ಆದರೂ ನಿಮಗೆ ನಾವು ಪಾಕಿಸ್ತಾನ ಕೊಟ್ಟು ಇಲ್ಲೇ ಉಳಿಸ್ಕೊಂಡ್ವಿ. ಇಲ್ಲೇ ಉಳಿಸ್ಕೊಂಡು ಸಮಾನತೆ ಮಾತ್ರ ಅಲ್ಲ, ಎಲ್ಲ ರೀತಿಯ ಅಧಿಕಾರನೂ ಕೊಟ್ಟಿದ್ದೀವಿ. ಆದರೆ ನೀವೇನು ಮಾಡ್ತೀರಿ? ನಿಮ್ಮದೇನು, ನೀವು ನಮ್ಮ ಮಸೀದಿ ಮುಂದೆ ವಾದ್ಯ ಬಡಿಬಾರದು, ಮಸೀದಿ ಮುಂದೆ ಮೈಕ್ ಹಾಕ್ಬಾರ್ದು. ಈ ಥರದ್ದು ಮೆಂಟಾಲಿಟಿನ ಬದಲಾಗಬೇಕು. ಇದು ಪ್ರಚೋದಿಸೋದು. ಮತ್ತು ಮದ್ದೂರಿನಲ್ಲಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ಲೊಡೆದವ್ರು ಯಾರು? ಕಲ್ಲೊಡೆದು ಸಹಿಸ್ಕೋಬೇಕಾ? ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರೆ ಸಹಿಸ್ಕೋಬೇಕಾ? ಗಣೇಶನ ವಿಗ್ರಹದ ಮೇಲೆ ಉಗಿದ್ರೆ ಸಹಿಸ್ಕೋಬೇಕಾ? ಎಷ್ಟು ದಿನ ಸಹಿಸ್ಕೊಳಕ್ಕಾಗತ್ತೆ? ನೀವು ಸಹಿಸ್ಕೋತೀರಾ? ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆ DJ ಹಳ್ಳಿ KJ ಹಳ್ಳಿನಲ್ಲಿ ಊರು ಸುಟ್ರಿ, ದಲಿತ ಶಾಸಕರ ಮನೆ ಸುಟ್ರಿ, ಒಂದು ಸಣ್ಣ ಪೋಸ್ಟಿಗೆ ಅದೇನು ಅಂತ ತಿಳ್ಕೊಳಕ್ಕಾಗದೆ ಪೊಲೀಸ್ ಸ್ಟೇಷನ್ ಸುಟ್ರಿ. ನೀವು ಸುಡಬಹುದು, ಹಿಂದೂ ಸಮಾಜ ನೀವು ಹೇಳಿದ್ದೆಲ್ಲ ಸಹಿಸ್ಕೋಬೇಕು. ನಿಮಗೆ ಕಾನೂನಿನ ಬಗ್ಗೆ ಗೌರವ ಇಲ್ಲ, ನಾವು ಕಾನೂನಿಗೆ ಗೌರವ ಕೊಟ್ಕೊಂಡು ನೀವು ಅಂದಿದ್ದೆಲ್ಲ ಅನ್ಸ್ಕೋಬೇಕು. ಆ ಕಾಲ ಇಲ್ಲ ಅನ್ನೋದು ನಾನು ಹೇಳಿದ್ದೇನೆ. ನೀವು ಆ್ಯಕ್ಷನ್ ಮಾಡಿದ್ರೆ ರಿಯಾಕ್ಷನ್ ಬರುತ್ತೆ ಅಂತ ಹೇಳಿದ್ದೇನೆ. ಪೆಹಲ್ಗಾಮ್ನಲ್ಲಿ ಇಸ್ಲಾಂ ಭಯೋತ್ಪಾದಕರು ಆಕ್ಷನ್ ಮಾಡಿದ್ರು, ಭಾರತ ಸರ್ಕಾರ ರಿಯಾಕ್ಟ್ ಮಾಡ್ತು. ಆಪರೇಷನ್ ಸಿಂಧೂರ್ ಮೂಲಕ ಬಾಂಬ್ ಬಿಟ್ಟು ಉಡಾಯಿಸ್ತು. ಮುಂದೇನೂ ಹಾಗೆ ಆಗುತ್ತೆ. ಹಿಂದೂ ಸಮಾಜ ರಿಯಾಕ್ಟ್ ಮಾಡುತ್ತೆ. ಇನ್ನು ಸೋಮೋಟ ಕೇಸ್ ಹಾಕಿದ್ದಾರೆ ಮಂಜುನಾಥ್ ಅವರು, ಕಾನೂನು ಪಾಲಿಸೋರು. ಒಳ್ಳೆಯದು, ನೀವು ನನ್ನ ಮೇಲೆ ಕೇಸ್ ಹಾಕಿದ್ದೀರಿ, ಹಾಕಿ. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಧ್ವನಿವರ್ಧಕ ಬಳಸೋಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ತಾವು ಕಾನೂನು ಪಾಲಿಸೋರಲ್ವಾ? ಮದ್ದೂರಿನಲ್ಲಿ ಬೆಳಗ್ಗೆ 5 ಗಂಟೆಗೆ ಕೂಗುವಂಥ ಧ್ವನಿವರ್ಧಕ ಕೇಸ್ ಹಾಕಿ, ನನಗೆ ಹಿಮ್ಮತ್ತಿದೆ, ನಾನು ಕಾನೂನು ಪಾಲಿಸೋನು ಅನ್ನೋದನ್ನು ತೋರಿಸು. ಆಗ ಕಾಕಿ ಬಟ್ಟೆ ಹಾಕಿದ್ದಕ್ಕೆ ಒಂದು ಮರ್ಯಾದೆ ಬರುತ್ತೆ. ತೋರಿಸೋದ್ರ ಮೂಲಕ ನಿಷ್ಪಕ್ಷಪಾತವಾಗಿದೆ ನಮ್ಮ ಸರ್ಕಾರ. ಹಿಂದೂ ಮುಸ್ಲಿಂ ಭೇದ ಮಾಡಲ್ಲ, ಯಾರು ಏನೇ ಮಾಡಿದ್ರು, ಯಾರು ತಪ್ಪು ಮಾಡಿದ್ರು ಆಕ್ಷನ್ ತಗೊಳ್ತೀವಿ ಅನ್ನೋದನ್ನು ತೋರಿಸಿ. ತೋರಿಸೋದ್ರ ಮೂಲಕ ನಿಷ್ಪಕ್ಷಪಾತನ ಹೇಳಿ. ಮತ್ತೆ ಪ್ರಚೋದನೆ ಬಗ್ಗೆ ಹೇಳಿದಿರಿ. ಪ್ರಚೋದಿಸತ್ತು ಯಾರು ಪ್ರಚೋದಿಸಿದ್ದು? ಕಲ್ಲು ಹೊಡೆದವ್ರು ಪ್ರಚೋದಿಸಿದ್ದು. ಅಲ್ಲ ಒಬ್ಬನೇ ದೇವರು, ಉಳಿದ ದೇವರು ಇಲ್ಲ ಅನ್ನೋದು ಪ್ರಚೋದನೆ. ಮತೀಯ ದ್ವೇಷ ಮಾಡೋದು ಪ್ರಚೋದನೆ. ಮೊಮಿನ್ ಮತ್ತು ಕಾಫಿರ್ ಅಂತ ಹೇಳಿ ಇಸ್ಲಾಮೇತರನ್ನ ಕಾಫಿರನ್ನಾಗಿ ನೋಡಿ ಅವ್ರನ್ನ ಕಂಡಲ್ಲಿ ಕೊಲ್ಲಬೇಕು ಅನ್ನೋದು, ಮತಾಂತರಗೊಳಿಸಬೇಕು ಅನ್ನೋದು ಪ್ರಚೋದನೆ. ಇಲ್ಲಿ ಭಾರತದಲ್ಲಿ ನಿಂತ್ಕೊಂಡು ಶಿವನ ನೆಲದಲ್ಲಿ, ರಾಮನ ನೆಲದಲ್ಲಿ, ಕೃಷ್ಣನ ನೆಲದಲ್ಲಿ, ಬುದ್ಧನ ನೆಲದಲ್ಲಿ, ಮಹಾವೀರನ ನೆಲದಲ್ಲಿ, ಬಸವಣ್ಣವ್ರ ನೆಲದಲ್ಲಿ, ಗುರುನಾನಕರ ನೆಲದಲ್ಲಿ ಅಲ್ಲ ಒಬ್ಬನೇ ದೇವರು ಅಂತೇಳಿ ಹೇಳ್ತೀರಲ್ಲ, ಇದು ಪ್ರಚೋದನೆ ಅಲ್ವಾ? ಇದು ಪ್ರಚೋದನೆ. ನಾವು ಹೇಳ್ತೇವೆ ದೇವನೊಬ್ಬ ನಾಮಾಲವು ಅಂತ, ನೀವು ಹೇಳ್ತೀರಿ ಅಲ್ಲ ಒಬ್ಬನೇ ದೇವರು ಅಂತ, ಇದು ಪ್ರಚೋದನೆ. ಕೆಲವು ಮತೀಯ ಗ್ರಂಥಗಳು ದ್ವೇಷವನ್ನು ಬಿತ್ತವೆ, ಅದು ಪ್ರಚೋದನೆ. ಆ ಮತೀಯ ಗ್ರಂಥಗಳನ್ನ ಮದ್ರಸಗಳು ಕಲಿಸ್ತಾರೆ, ಇದು ಪ್ರಚೋದನೆ. ಈ ಪ್ರಚೋದನೆ ನಿಲ್ಲಿಸಿ, ಆಗ ಶಾಂತಿ ಆಗುತ್ತೆ. ಆಗ ಗಣಪತಿ ಮೆರವಣಿಗೆಗೆ ಕಲ್ಲು ಹೊಡೆಯತಕ್ಕಂಥ, ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಕ್ಕಂಥ ಒಂದು ಮಾನಸಿಕತೆ ಕಟ್ಟಾಗುತ್ತೆ. ಆ ಮಾನಸಿಕತೆ ಎಲ್ಲಿಂದ ಕಲ್ತಿದ್ದವರು? ಈ ನೆಲದ ಅನ್ನ ತಿಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗುವಂಥ ಮಾನಸಿಕತೆಯನ್ನು ಎಲ್ಲಿಂದ ಕಲ್ತು? ಅದು ಪ್ರಚೋದನೆ. ಅದನ್ನು ನಿಲ್ಲಿಸಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.